ಹಾಯ್ ಗೈಸ್, ನಾನು ಗೋವರ್ಧನ್, ನೀವು ನೋಡ್ತೀರಾ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋಕ್ಕೆ ತಮಗೆಲ್ಲ ಸ್ವಾಗತ. ಮೊದಲೇ ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆಲ್ಲ ಸಬ್ಸ್ಕ್ರೈಬರ್ಸ್ ಅನ್ನೋದು ಡಿಕ್ರೀಸ್ ಆಗ್ತಿದ್ರಲ್ಲ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಮೊದಲೇ ಬಂದ್ಬಿಟ್ಟು ಏನೊಂದು ಪ್ರಾಬ್ಲಮ್ ಈ ಒಂದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಯಾಕೆ ಈ ರೀತಿ ಆಗ್ತಿದೆ ಅಂತಂದ್ರೆ ಇದು ಬಂದ್ಬಿಟ್ಟು ಒಂದು ಬಗ್ ಅಂತ ಹೇಳಲಾಗ್ತಿದೆ. ಹೌದು ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಒಂದು ಬಗ್ ಅಂತ ಹೇಳಲಾಗ್ತಿದೆ. ಯಾಕಪ್ಪ ಅಂತಂದ್ರೆ ಈಗ ಎಲ್ಲ ಈ ಗೂಗಲ್ನ ಒಂದು ಎಂಪ್ಲಾಯೀಸ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ನಲ್ಲಿ ಇದ್ದಾರೆ. ಇದು ಬಂದ್ಬಿಟ್ಟು 2021 ವರೆಗೆ ಇದೇ ರೀತಿ ಇರುತ್ತೆ ಅಂತೇಳಿ ಒಂದು ಗೂಗಲ್ CEO ಇವತ್ತು ಬಂದ್ಬಿಟ್ಟು ಹೇಳಿದ್ದಾರೆ. 2021 ವರೆಗೆ ವರ್ಕ್ ಫ್ರಮ್ ಹೋಮ್ನಲ್ಲೇ ಇರ್ತಾರೆ ನಮ್ಮ ಒಂದು ಗೂಗಲ್ ಎಂಪ್ಲಾಯೀಸ್. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಇಂಡಿಯಾದವರು ಬಂದ್ಬಿಟ್ಟು 5000 ಮೆಂಬರ್ಸ್ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಟೋಟಲ್ ಆಗಿ 30,000 ಮೆಂಬರ್ಸ್ ಬಂದ್ಬಿಟ್ಟು ಗೂಗಲಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೊದಲೇ ಬಂದ್ಬಿಟ್ಟು ಏನಪ್ಪ ಈ ಒಂದು ಬಗ್ ಅಂತಂದ್ರೆ ನಮಗೆ ಬಹಳ ಒಂದು ಆ್ಯಪ್ಗಳಲ್ಲಿ ಬಗ್ಸ್ ಕಾಣ್ತಾ ಇರ್ತವೆ. ಅದರಿಂದ ಬಂದ್ಬಿಟ್ಟು ಚಿಕ್ಕ ಪುಟ್ಟ ಒಂದು ಪ್ರಾಬ್ಲಮ್ಸ್ಗಳು ಆಗ್ತಾ ಇರ್ತವೆ. ಅದೇ ರೀತಿ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಕೂಡ 2 ಬಗ್ಸ್ ಇದಾವೆ ಅಂತ ಹೇಳಲಾಗ್ತಿತ್ತು. ಆದರೆ ಇದ್ರ ಬಗ್ಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಕೌಂಟಿನ ಬಗ್ಗೆ ಕೂಡ ಒಂದು ಬಗ್ ಇತ್ತು. ಅದರಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಕೆಲವೊಮ್ಮೆ ಜಾಸ್ತಿ ಆಗ್ತಿತ್ತು, ಕಡಿಮೆ ಆಗ್ತಿತ್ತು ಅಂತ ಹೇಳಲಾಗ್ತಿದೆ. ಇದು ಬಂದ್ಬಿಟ್ಟು ಆಗಲೇ ಹೇಳಿದ್ರು, ಆದ್ರೆ ನಿಮಗೆ ಬಂದ್ಬಿಟ್ಟು ಈಗ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಈ ಒಂದು ಸಬ್ಸ್ಕ್ರೈಬರ್ ಡಿಗ್ರೀಸ್ ಆಗೋದು ಇದೇ ಮೊದಲಲ್ಲ ಫ್ರೆಂಡ್ಸ್, ಇದೇ ರೀತಿ ಭಾಳ ಸಲನೂ ಆಗಿದೆ. ಅದು ಯಾವ ರೀತಿ ಅನ್ನೋದು ನೋಡೋಣ. ಇಲ್ಲಿ ಒಂದು ನಿಮಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು 3 ಪಾಯಿಂಟ್ಸ್ನ ಬಂದ್ಬಿಟ್ಟು ನಿಮಗೆ ಹೇಳಲು ಇಚ್ಛೆ ಪಡ್ತೀನಿ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಈಗಿನ ಒಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ಇದೊಂದು ಬಗ್ ಇದೆ. ಆ ಬಗ್ ಬಂದ್ಬಿಟ್ಟು ಈಗ ಕ್ಲಿಯರ್ ಮಾಡಿದ್ವಿ. ನಿಮಗೆಲ್ಲ ಈಗ ಸಬ್ಸ್ಕ್ರೈಬರ್ಸ್ ಅನ್ನೋದು ಈಗ ಬಂದ್ಬಿಟ್ಟು ನಿಮಗೆ ಡಿಗ್ರೀಸ್ ಆಗಲ್ಲ, ಆಸ್ ಪರ್ ಯಾವ ರೀತಿ ನಡೀತಿತ್ತು ಅದೇ ರೀತಿ ನಡೀತಾ ಅಂತ ಹೇಳಲಾಗ್ತದೆ. ಇಲ್ಲಿ ಸೆಕೆಂಡ್ ಒನ್ ಬಂದ್ಬಿಟ್ಟು ಪಾಯಿಂಟ್ ಏನಪ್ಪ ಅಂತಂದ್ರೆ ಇದೇ ರೀತಿ ಆಗುವುದು ಮೊದಲೇನಲ್ಲ, ಇದು ಬಂದ್ಬಿಟ್ಟು ಭಾಳ ದಿನಗಳು ಆಗ್ತಿದೆ. ಕೆಲವೊಂದು ಕಡೆ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ ಇರುವ ಚಾನಲ್ಗಳಿಗೆ ಬಂದ್ಬಿಟ್ಟು 1000 ಗಟ್ಲೆನೆ ಇಲ್ಲಿ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ ಕೌಂಟ್ ಅನ್ನೋದು ಡಿಗ್ರೀಸ್ ಆಗ್ತಿತ್ತು ಇಷ್ಟಕ್ಕೆ ಮುಂಚೆ. ಆದ್ರೆ ಈಗ ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ಚಿಕ್ಕ ಕ್ರಿಯೇಟರ್ಸ್ಗೆ ಬಂದ್ಬಿಟ್ಟು ಅದೇ ರೀತಿ 5, 10, 15 ಯಾವ ರೀತಿ ನಮ್ಮ ಒಂದು ಗೇನಿಂಗ್ ಇರುತ್ತಲ್ಲ, ಸಬ್ಸ್ಕ್ರೈಬರ್ ಗೇನಿಂಗ್ ಅನ್ನೋದು ಅದ್ರ ಮೇಲೆ ಅವಲಂಬಿತ ಆಗಿತ್ತೆ ಅಂತ ಹೇಳ್ಬೋದು. ಇಲ್ಲಿ ಥರ್ಡ್ ಪಾಯಿಂಟ್, ಈ ಒಂದು ಥರ್ಡ್ ಪಾಯಿಂಟ್ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್. ಇದು ಬಂದ್ಬಿಟ್ಟು ಇದು ಕೂಡ ಸೇಮ್ ಆಸ್ ಎ ನಮ್ಮೊಂದು ಸಬ್ಸ್ಕ್ರೈಬರ್ ಅನ್ನೋದು ಡಿಕ್ರೀಸ್ ಆಗ್ತಿದ್ರಲ್ಲ, ಅದಕ್ಕೆ ಮೇನ್ ರೀಸನ್ ಅಂತ ಹೇಳಲಾಗ್ತಿದೆ. ಆಸ್ ಫಾರ್ 1 ಇಯರ್ ಬ್ಯಾಕ್ ಇದೇ ರೀತಿ ನೋಡೋದಾದ್ರೆ ಇದೇ ಒಂದು ಟೈಮಲ್ಲಿ ಅಂತ ಅನ್ಸುತ್ತೆ, ಜೂನ್ ಜುಲೈ, ಹೌದು ಫ್ರೆಂಡ್ಸ್, ಇದೇ ಒಂದು ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಅಂದರೆ ಎಲ್ಲ ಒಂದು ಚಾನಲ್ಸ್ ಇರ್ತಾವಲ್ಲ, ಎಲ್ಲ ಒಂದೇ ಯೂಟ್ಯೂಬ್ನಲ್ಲಿ ಕಾಮನ್ ಆಗಿ ಎಲ್ಲರಿಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಒಂದು ಕಂಟ್ರಿಗಳಿಗೆ ಬಂದ್ಬಿಟ್ಟು ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಅಂತಂದ್ರೆ ದೊಡ್ಡ ಕ್ರಿಯೇಟರ್ಸ್ಗೆ ಬಂದ್ಬಿಟ್ಟು ಈಗಾಗಲೇ ಹೇಳಿದಿನಲ್ಲ 1000 ಗಟ್ಲೆ ಅಂತಂದ್ರೆ ಒನ್ ಡೇನ್ಗೆ 1000 ಬರ್ತಿದ್ರೆ ಅವ್ರಿಗೆ ಬಂದ್ಬಿಟ್ಟು 5000, 6000 ಒಂದು ಸಬ್ಸ್ಕ್ರೈಬರ್ಸ್ ಅನ್ನೋದು ಡಿಗ್ರೀಸ್ ಆಗ್ತಿದ್ರು. ಅದಕ್ಕೆ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಭಾಳನೇ ಒಂದು ಫೀಡ್ಬ್ಯಾಕ್ ಅನ್ನು ಮಾಡಿದ್ದಾರೆ. ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ನಲ್ಲಿ ಹೋಗಿ ಫೀಡ್ಬ್ಯಾಕ್ನು ಕಳಿಸಿದ್ದಾರೆ, ನಮಗೆ ಹೆಲ್ಪ್ ಮಾಡಿ ಅಂತೇಳಿ, ಯಾಕೆ ಈ ರೀತಿ ಆಗ್ತಿದೆ ಅಂತ. ಭಾಳ ಒಂದು ಹೆಲ್ಪ್ ಡೆಸ್ಕ್ನಲ್ಲಿ ಬಂದ್ಬಿಟ್ಟು ಭಾಳ ಕ್ವೇರೀಸ್ ಇದ್ದಾವೆ. ಅವೆಲ್ಲ ಅದರಲ್ಲಿಗೆ ಕೆಲವೊಬ್ಬರಿಗೆ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು, ಇನ್ಫಾರ್ಮೇಷನ್ ನೀಡಲಾಯಿತು. ಅದು ಬಂದ್ಬಿಟ್ಟು ದೊಡ್ಡ ಕ್ರಿಯೇಟರ್ಗೆ ಮಾತ್ರ ಕೊಡಲಾಯಿತು. ಅದೇನಪ್ಪ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ನಾವು ಸೈನ್ ಇನ್ ಆಗಬೇಕಂದ್ರೆ ಮೇನ್ ಆಗಿ ಮೇಲ್ ಐಡಿಯಿಂದನ ಜಾಯ್ನ್ ಆಗ್ತೀವಿ ಅಥವಾ ಸೈನ್ ಇನ್ ಆಗ್ತೀವಿ ಅಂತ ಹೇಳ್ಬೋದು. ಅದೇ ಕ್ರಿಯೇಟ್ ಆಗ್ಬೇಕು ನಮ್ಮ ಒಂದು ಅಕೌಂಟ್ ಅಂದರೆ ಅಲ್ಲಿ ಬಂದ್ಬಿಟ್ಟು ಮೇಲ್ ಐಡಿ ಕಂಪಲ್ಸರಿ ಬೇಕಾಗುತ್ತೆ, ಈ ಒಂದು ಗೂಗಲ್ ಅಕೌಂಟ್ ಆಗಲಿ ಅಥವಾ ಯೂಟ್ಯೂಬ್ನಲ್ಲಿ ಆಗಲಿ. ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು ನಾವು ಇದರಲ್ಲಿ ಬಂದ್ಬಿಟ್ರೆ ಏನಪ್ಪ ಅಂತಂದ್ರೆ ಈ ಒಂದು ಯೂಟ್ಯೂಬ್ನವ್ರು ಹೇಳೋದು ಏನಪ್ಪ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಮಗೆ ಯಾರೆಲ್ಲ ಸೈನ್ ಇನ್ ಆಗಿದ್ದಾರೆ ಅಥವಾ ಸಬ್ಸ್ಕ್ರೈಬ್ ಆಗಿರೋದ್ರಲ್ಲ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ನಿಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಮೇಲ್ ಐಡಿ ಬಂದ್ಬಿಟ್ಟು ಈಗ ವರ್ಕ್ ಮಾಡ್ತಾ ಇಲ್ಲ. ಹೌದು ಫ್ರೆಂಡ್ಸ್, ವರ್ಕ್ ಮಾಡ್ತಿಲ್ಲ ಅಥವಾ ಪಾಸ್ವರ್ಡ್ ಮರ್ತಿದ್ದಾರೆ. ಕೆಲವೊಂದು ಇಲ್ಲಿ ಬಂದ್ಬಿಟ್ಟು ರೀಸನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಅವರು ಪಾಸ್ವರ್ಡ್ ಕಳ್ಕೊಂಡಿರ್ಬೇಕು, ರಿಕವರಿ ಮಾಡೋಕ್ಕೆ ಆಗದೆ ಇರುವ ಇಮೇಲ್ಗಳು ಆಗಿರ್ಬೋದು. ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಡಿಲೀಟ್ ಆಗಿರುವ ಮೇಲ್ ಐಡಿಗಳು. ಈಗ ಯಾವುದೇ ಆಗಲಿ ಒಂದು ಸೈನ್ ಇನ್ ಆದಮೇಲೆ ಅದಕ್ಕೆ ಸೈನ್ ಔಟ್ ಕೂಡ ಆಪ್ಷನ್ ಇರುತ್ತೆ. ಅದೇ ರೀತಿ ಬಂದ್ಬಿಟ್ಟು ಕೆಲವೊಂದು ಮೇಲ್ ಐಡಿಗಳನ್ನ ಅವ್ರು ಬಂದ್ಬಿಟ್ಟು ಸೈನ್ ಆಫ್ ಆಗಿದ್ದಾರೆ ಅಥವಾ ಇನ್ನು ಬಂದ್ಬಿಟ್ಟು ಪರ್ಮನೆಂಟ್ ಸೈನ್ ಆಫ್ ಆಗಿದೆ ಅಂತ ಹೇಳಲಾಗ್ತದೆ. ಅಂದರೆ ಸೈನ್ ಆಫ್ ಅಂದರೆ ಇಲ್ಲಿ ಬಂದ್ಬಿಟ್ಟು ಡಿಲೀಟ್ ಆಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಮೇನ್ ಆಗಿ ಇಲ್ಲಿ ಬಂದ್ಬಿಟ್ಟು ನೀವು ಈ ಒಂದು ಸಬ್ಸ್ಕ್ರೈಬರ್ಸ್ ಏನಾಗಿದ್ದಾರಲ್ಲ ಅವ್ರು ಬಂದ್ಬಿಟ್ಟು ಮಲ್ಟಿಪಲ್ ಅಕೌಂಟ್ಗಳನ್ನ ಯೂಸ್ ಮಾಡಿ ನಿಮ್ಮ ಒಂದು ಚಾನಲ್ಗೆ ಬಂದ್ಬಿಟ್ಟು 3 to 4 ಸೇಮ್ ಹ್ಯಾಂಡ್ ಸೆಟ್ಟಲ್ಲಿ ಯೂಸ್ ಮಾಡುವುದು ಬಲ್ಕ್ ಅಂತಿಲ್ಲ, ಬಲ್ಕ್ ಮೇಲ್ ಐಡಿಗಳಿಂದ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೈನ್ ಇನ್ ಆಗಿದ್ದಾರೆ ಅಂತ ಒಂದು ಸೈನ್ ಇನ್ ಆಗಿರುವ ಒಂದು ಮೇಲ್ ಐಡಿಗಳನ್ನ ಇಲ್ಲಿ ಬಂದ್ಬಿಟ್ಟು ಡಿಲೀಟ್ ಮಾಡಲಾಗಿದೆ ಅಥವಾ ಈ ಒಂದು ಸಬ್ಸ್ಕ್ರೈಬರ್ಸ್ ಕೌಂಟಿಂದ ತೆಗೆದುಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ತಪ್ಪದೆ ಕೆಂಪು ಬಟನ್ ಸಬ್ಸ್ಕ್ರೈಬರ್ ಬಟನ್ನ ಟಚ್ ಮಾಡಿ, ಅವಾಗ ಮಾತ್ರ ನೀವು ನನ್ನ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗ್ತೀರಾ. ಅದ್ರ ಜೊತೆಗೆ ಬೆಲ್ ಐಕಾನ್ ಟಚ್ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.